विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये। दक्षिणामूर्तये चैव सर्वकार्यार्थसिद्धये। वदना त्रैलोक्य सुमोहन वारण वदना त्रैलोक्य सुमोहन वारण वदना ताधेप्तದಿಂದ तै ताधिमिकिट 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 तोंगतो दिनंगದಿಂದ तै नारी गंಗೆಯ ಶಿರದಿ ತೊಡೆಯಲಿ ತಾಳ್ದ ಗೌರಿಯನು ಕಾರಣದಿ ಸಹ್ಯಾದ್ರಿ ಬೀಡನು ಸೇರಿ ತಾನಲ್ಲಿರ್ತು ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದ ಜಗತ್ರಯವೋ ಉಡುಪದಿನ ಕೂತಿರೆ ಕಡುಮುಳಿ ತಾತಗೆ ಬಿಡದೆ ಶಾಪವನಿತ ಮೃಡಸುತ ಬಳಿರೆ ಪೊಡ್ಡ ವಿಗಧಿಕವಾದ ಇಡಕುಂಚಪುರದೊಳು ದೃಢವಾಗಿ ನೆಲೆಸಿಹ ಒಡೆಯ ವಿಘ್ನೇಶಗೆ ಜಯ 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 ತೋ
ರಣಕ್ಷೇತ್ರಕ್ಕೆ ಸಾಗಿದವ. ಏನು ವಿದ್ಯಮಾನ? ಗರುಡೇಂದ್ರ ಕೇಳು ರಣದ ಬಗೆಯ, ಗರುಡೇಂದ್ರ ಕೇಳು ರಣದ ಬಗೆಯ, ಏನೆಂಬೆ ಉಜಿಯ, ಏನೆಂಬೆ ಉಜಿಯ, ಘನ ವಿಕ್ರಮದಲ್ಲಿ ಶಕ್ರಾರಿಯು, ಘನ ವಿಕ್ರಮದಲ್ಲಿ ಶಕ್ರಾರಿಯು, ವಿಪು ಹರನವನ ಸಹಿತ ಅನಲನ ತೆರದಲ್ಲಿ, ಘನ ವಿಕ್ರಮದಲ್ಲಿ ಶಕ್ರಾರಿಯು, ವಿಪು ಹರನವನ ಸಹಿತ ಅನಲನ ತೆರದಲ್ಲಿ. ಒಡೆಯ, ಇಷ್ಟು ದಿವಸ ಬಹಳಷ್ಟು ಜನ ನಮ್ಮ ಸೇನೆ ನೇತಾರರಾಗಿ ಹೋಗಿ ನಮಗೆ ಗೆಲುವು ತರುವುದಕ್ಕೆ ಶ್ರಮ ಪಟ್ಟದ್ದು ಹೌದು. ಫಲ ನಮ್ಮ ಪಾಲಿಗೆ ಸಿಗಲಿಲ್ಲ. ಆದ್ರೆ ಇಂದಿನ ದಿನ ಹೋದವರು ಇಂದ್ರಜಿತ್ತು. ನಮ್ಮಲ್ಲಿ ಒಂದು ಆಸೆ ಇತ್ತು, ಇವತ್ತಾದ್ರೂ ನಮಗೆ ಗೆಲುವು ಸಿಗಬಹುದು ಅಂತ. ಆದ್ರೆ ಇವತ್ತು ನಮ್ಮ ಇಂದ್ರಜಿತ್ತು ಲಕ್ಷ್ಮಣನ ಬಾಣಕ್ಕೆ ಲೋಕದ ಯಾತ್ರೆ. ಇವುಗಳಿಗೆಲ್ಲ ಯಾರು ಕಾರಣ? ಏನು ಕಾರಣ? ಓ ಸೀತೆ, ಆ ಸೀತೆ, ಆ ಸೀತೆ, ಆ ಸೀತೆಯನ್ನ ಕಡಿದು ಸಲ್ಲುತ್ತೇನೆ, ಕಡಿದು ಸಲ್ಲುತ್ತೇನೆ. ಸುಪಾರ್ಶ್ವಕವನ್ನು ನವಿಸೀತಾಪೇಲ ತರವಲ್ಲ, ಕೋಪ ತರವಲ್ಲ. ತರವಲ್ಲ ಕೋಪ ತರವಲ್ಲ. ಪರಮ ವಿಕ್ರಮಿ ನೀನು ರಾವಣೇಶ್ವರನು, ಪರಮ ವಿಕ್ರಮಿ ನೀನು ರಾವಣೇಶ್ವರನು, ತರುಣಿಯ ಕೊಲೆಗೆ ಖಡ್ಗವ ಕೊಂಡೆ, ತರುಣಿಯ ಕೊಲೆಗೆ ಖಡ್ಗವ ಕೊಂಡೆ. ದುರದಿ ಹೋರಾಡಿ ಸೌಘರಿಸು ವೈರಿಗಳ, ದುರದಿ ಹೋರಾಡಿ ಸೌಘರಿಸು ವೈರಿಗಳ, ಧರಿಸು ಕೀರ್ತಿಯ ಈ ಮೂಕಾಟಿಗೆ ಬೇಡ, ಧರಿಸು ಕೀರ್ತಿಯ ಈ ಮೂಕಾಟಿಗೆ ಬೇಡ. ತರವಲ್ಲ ತರವಲ್ಲ ಇದು ತರವಲ್ಲ. ಸುಪಾರ್ಶ್ವಕ ರಣಕ್ಷೇತ್ರದ ವರ್ತಮಾನವನ್ನು ಕೇಳಿ ಕ್ರೋಧಾವಿಷ್ಟರಾಗಿ ಹಿರಿದ ಕತ್ತಿಯಿಂದ ಸೀತೆಯ ಕತ್ತನ್ನು ಕತ್ತರಿಸಿ ಚೆಲ್ತೇನೆ ಅಂತ ಕ್ಷಾರ್ಥದಲ್ಲಿ ಮಾಡಿ ಮುಗಿಸಬೇಕಾದ ನನ್ನ ಕರ್ತವ್ಯ. ತರವಲ್ಲ ರಾವಣೇಶ್ವರ, ಈ ಕಾಲದಲ್ಲಿ ಈ ಕೋಪ ಕೂಡದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಲೋಕದಲ್ಲಿ ರಾವಣೇಶ್ವರನಿಗೆ ಸೀತೆಯನ್ನ ಕಡಿದು ಮುಗಿಸಿದ್ದರಿಂದ ಸಮಸ್ಯೆ ಎಲ್ಲವೂ ಪರಿಹಾರ ಆಗ್ತದೆ ಅಂತ ಆದ್ರೆ
ಈ ಕಪಿಗಳಿಗೆಲ್ಲ ಲಂಕೆ ಸಮುದ್ರಕ್ಕೆ ಸೇತುವನ್ನು ಕಟ್ಟಬೇಕಿತ್ತೆ, ಅವರೆಲ್ಲರೂ ಲಂಕೆಯನ್ನು ಸೇರಬೇಕಿತ್ತೆ, ಅಲ್ಲ ಲಂಕೆಯ ರಾಕ್ಷಸರೆಲ್ಲ ಸರ್ವನಾಶವನ್ನು ಕಾಣಬೇಕಾಗಿತ್ತೆ. ಯೋಚಿಸಿ ನೋಡು ಪ್ರಭು, ಏನಿದ್ರು ರಾವಣೇಶ್ವರನ ವ್ಯಕ್ತಿತ್ವ ಎಂತಹದ್ದು. ಪರಶಿವನನ್ನು ಒಲಿಸಿಕೊಳ್ಳುವಲ್ಲಿ ತೋಳ ತೆಕ್ಕೆಯಲ್ಲಿ ಕೈಲಾಸ ಬೆಟ್ಟವನ್ನು ಹತ್ತೋಗಿ ಪರಮೇಶ್ವರನ ಮೆಚ್ಚಿಸಿದಂತಹ ಧೀಮಂತ ವ್ಯಕ್ತಿತ್ವ. ಅಂತಹ ವ್ಯಕ್ತಿ ರಾವಣ ಗೆಲುವನ್ನು ಸಾಧಿಸುವುದು ವಾಮ ಮಾರ್ಗದಿಂದ ಅಲ್ಲ, ವಿಕ್ರಮದಿಂದ, ಕೆಚ್ಚಿನಿಂದ, ಹೋರಾಟದಿಂದ. ಸೀತೆಯ ಕಗ್ಗೊಲೆಯಂತಹ ಹೇಯ ಕೃತ್ಯಕ್ಕೆ ರಾವಣನ ಕತ್ತಿ ಯಾವತ್ತೂ ಮುಂದಾಗಬಾರದು. ಆದ್ದರಿಂದ ಗೆಲುವನ್ನು ಹೋರಾಟದಿಂದ ಪಡೆಯಬೇಕು ಎನ್ನುವುದು ನಮ್ಮ ಸೂಚನೆ. ಯೋಚಿಸಿ ನೋಡು, ಯೋಚಿಸಿ ನೋಡು. ಏನಿದು ವಿಚಿತ್ರ! ನಮ್ಮವರ ಮುಖವನ್ನು ಕಾಣುವಾಗ ಯಾವಾಗ ಸಂತೋಷವನ್ನು ಪಡುತ್ತಾ ಇದ್ದೆ. ನಗುನಗುತ್ತಾ ಮಂಡೋದರಿ ಎನ್ನುವುದಾಗಿ ನನ್ನನ್ನು ಆಹ್ವಾನಿಸುವಂತಹ ನಮ್ಮವರ ಮುಖ ಯಾಕೆ ಹೊಂದಿದೆ? ಯಾಕೆ ಹೀಗೆ, ಯಾಕೆ ಹೀಗೆ? ಪ್ರಭು, ಏನಾಯ್ತು ನಿಮಗೆ? ದಾದವ ಅರಸ ಇದೇ ನೀನು ದುಗುಡ ದಾದವ ಅರಸ ಇದೇ ನೀನು ದುಗುಡ ಆನನ ಕನ್ನ
ಮತ್ತು ನಿಮ್ಮನ್ನು ಎಚ್ಚರಿಸಿ ಕರೆಯಬೇಕಾಯಿತು. ಕಾರಣ ಎಂದು ನಿಮ್ಮ ಈ ಕಣ್ಣಿದ ಮುಖವನ್ನು ನಾನು ಕಂಡವಳಲ್ಲವೇ ಅಲ್ಲ. ಅಧೀರರಾಗಿದ್ದೀರಿ, ಅಚೇತನರಾಗಿದ್ದೀರಿ. ಯಾಕೆ ಹೀಗೆ? ಚೈತನ್ಯವನ್ನು ಕಳೆದುಕೊಂಡಿರುವಂತಹ ಯಾವೆಲ್ಲ ರಕ್ಕಸ ಕುಲವನ್ನು ಕಟ್ಟಿ ಬೆಳೆಸಿದಂತಹ ಪ್ರಚಂಡ ರಾವಣೇಶ್ವರ, ಅವನ ಮುಖದಲ್ಲಿ ಈ ರೀತಿಯಾದಂತಹ ಚಿಂತೆಯ ಕಳೆ ಅದನ್ನು ಕಂಡವಳಲ್ಲವೇ ಅಲ್ಲ ನಾನು. ಒಮ್ಮೆ ಅಂತಹ ಕಳೆ ಗುಂಡಿನ ಮುಖವಾದರೂ ಮಂಡೋದರಿ ಎದುರಿನಲ್ಲಿ ಬರುವಾಗ ಉತ್ಸಾಹದಲ್ಲಿ ಬರುವವರು ತಾವು. ಯಾಕೆ ಹೀಗಾಯಿತು ಸ್ವಾಮಿ? ಲಂಕೆಯ ಸಾಮ್ರಾಜ್ಯದ ಯಾವೆಲ್ಲರೂ ನಂಬಿದ್ದು ನಿಮ್ಮನ್ನ. ಹಾಗಿರುವಾಗ ನೀವೇ ಧೀರತೆಯನ್ನು ಕಳ್ಕೊಳ್ತೀರಿ ಅಂತಾದ್ರೆ ಏನು ಆಪತ್ತೊಂದು ಒದಗುತ್ತಾ ಇದೆ, ಆಪತ್ತಿಗೆ ನಾವು ಮುಂದಾಗ್ತಾ ಇದ್ದೇವೆ ಎನ್ನುವುದರ ಸೂಚನೆ ಅಂತ ನಾನು ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆ ಸ್ವಾಮಿ? ನನ್ನನ್ನು ಹೇಳಲಾರದಂತಹ ಸಂಕಟ, ನನ್ನಲ್ಲಿ ಹೇಳಲಾರದಂತಹ ದುಃಖ ನಿಮ್ಗೆ ಒದಗಿದ್ದೇನು? ಏನಾಯ್ತು ಸ್ವಾಮಿ ನಿಮಗೆ? ನಾರಿ ಎನ್ನ ಸೌಭಾಗ್ಯ ನಾರಿ ಎನ್ನ ಸೌಭಾಗ್ಯ ಸರ್ವಸ್ವವು ನಾರಿ ಎನ್ನ ಸೌಭಾಗ್ಯ ಸರ್ವಸ್ವವು ನಾರಿ ಎನ್ನ ಸೌಭಾಗ್ಯ ಸರ್ವಸ್ವವು ಸೂರೆಯಾಗಿ ಹುಲ ಅವಧಿ ಹೌದು, ಎಂತಹ ಮಾನಸಿಕ ದುಗುಡ ದುಮ್ಮಾನಗಳು ರಾವಣನನ್ನು ಆಕ್ರಮಿಸಿಕೊಂಡರು. ಅದರ ನಿವಾರಣೆಗೋಸ್ಕರವಾಗಿ ನನ್ನ ಮಂಡೋದರಿ ಅಂತಃಪುರವನ್ನು ಸೇರುತ್ತಿದ್ದೆ. ಹೌದು, ಆಂತರಂಗಿಕವಾದಂಥ ಆತಂಕ, ಮಾನಸಿಕವಾದಂಥ ಆಘಾತ, ದೈಹಿಕವಾದಂಥ ಸೋಲು, ಯಾವುದರ ಪರಿಮಾರ್ಜನೆಗೂ ಈ ನಮ್ಮ ಅಂತಃಪುರ ಹೊಸ ಚೈತನ್ಯವನ್ನು ಕೊಡುವಂಥ ಆವರಣವೇ ಹೌದು. ಆದರೆ ಸೋತು ಸೊರಗಿ ಕುಸಿದು ಕುಗ್ಗಿದ ಕಾಲಕ್ಕೆ ಬಂದಾಗ ಮತ್ತೆ ಇಲ್ಲಿ ನಾನು ಹಿಗ್ಗುತ್ತಿದ್ದದ್ದು ಕೇವಲ ನೆನಪು. ಮಂಡೋದರಿ ನೆನಪು. ಮಂಡೋದರಿ, ನಡೆಯುತ್ತಿರುವಂತಹ ಕದನ ಕೋಲಾಹಲದ ವಿಷಯ ನಿನಗೆ ತಿಳಿದಿರಲೇಬೇಕು. ಕಪಿಗಡಣವನ್ನ, ಆ ರಾಮ ಲಕ್ಷ್ಮಣರನ್ನು ಎದುರಿಸುವುದಕ್ಕೋಸ್ಕರವಾಗಿ ಇಂದು ಪ್ರತ್ಯಕ್ಷ ಇಂದ್ರಾರಿ ತಾನು ಮುಂದುವರೆದು ಹೋಗುತ್ತೇನೆಂದು ಅಪ್ಪಣೆಯನ್ನು ಪಡೆದು ರಣಕ್ಷೇತ್ರಕ್ಕೆ ಸಾಗಿದ. ಆ ರಣಕ್ಷೇತ್ರದಲ್ಲಿ ಅವನ ಸಾಧನೆ ಒಂದು ಕಾಲದಲ್ಲಿ ಬೆದರಿದ ದೇವತೆಗಳು ಬೆರಗುಗಣ್ಣುಗಳಿಂದ ಕಾಣುವುದಕ್ಕೆ ಅವಕಾಶ ಮಾಡಿಕೊಟ್ಟ. ಈ ಸಾಹಸವನ್ನ, ಪರಾಕ್ರಮವನ್ನ ಪ್ರದರ್ಶಿಸುತ್ತಿರುವಾಗ ಆ ಲಕ್ಷ್ಮಣನ ಕ್ರೂರವಾದ ಬಾಣ
ಇಂದ್ರಾರಿಯನ್ನ ಸೇರಿತಂತೆ ನನ್ನ ನಿನ್ನ ಮಧುರವಾದಂಥ ದಾಂಪತ್ಯದ ಸಾರ ಸರ್ವಸ್ವನಾದ ನಮ್ಮ ಮಗ ಮೇಘನಾದನ ಜೀವನಾದ ಅಡಗಿ ಹೋಯಿತು. ಮುಗಿದು ಹೋದದ್ದು ನಿನ್ನ ಜೀವನಾದವಲ್ಲ, ನಮ್ಮನ ಕನಸುಗಳ ಗೋಪುರ ಕುಸಿದು ಹೋಯಿತು. ನಿನ್ನಮ್ಮನ ಆಶಾದ ಸೌಧ ಗಾಳಿ ಕೊಟ್ಟಿದ ಹೊಡೆದ ಹಾಗಾಗಿ ಹೋಯಿತು ಮಗನೇ. ನಾನು ಒರೆಸಿದ್ದು ಮೂರ್ಲೋಕವನ್ನು ನಡುಗಿಸಿರುವಂತಹ ರಾವಣೇಶ್ವರನನ್ನು. ನನ್ನ ಬದುಕಿನಲ್ಲಿ ಯಾವೆಲ್ಲ ಕನಸುಗಳು ನನಸಾಗುವಂತಹ ಸೌಭಾಗ್ಯ ಈ ಮಂಡೋದರಿಗುಂಟು ಎನ್ನುವುದಾಗಿ ಆಶಿಸಿದವಳು ನಾನು. ನನ್ನ ಮಗ ಇಂದ್ರಾರಿ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಮೆರೆದಾಡುವಂತಹ ಆ ಕನಸನ್ನು ಕಟ್ಟಿಕೊಂಡವಳು ನಾನು. ಆ ಕನಸುಗಳೆಲ್ಲ ನಿನ್ನ ಜೊತೆಗೆ ಮಣ್ಣುಗೂಡಿ ಹೋಯ್ತು ಮಗನೇ, ನಿನ್ನ ಜೊತೆಗೆ ಮಣ್ಣುಗೂಡಿ ಹೋಯ್ತು. ಹೌದು ಹೌದು, ನಾನು ಸಾಮ್ರಾಜ್ಯ ಆದರೇನು, ರಾವಣೇಶ್ವರನ ಅರಸಿ ಆದರೇನು, ನನ್ನ ಕನಸುಗಳೆಲ್ಲ ಈಗ ತಿರುಕನ ಕನಸಾಗಿ ಹೋಯ್ತು, ತಿರುಕನ ಕನಸಾಗಿ ಹೋಯ್ತು. ನನ್ನ ಕುಲದ ಕುಡಿಯನ್ನು ಉಳಿಸಿಕೊಳ್ಳುವಂತಹ ಯೋಗವು ನನ್ನ ಕುಡಿಯದೆ ಹೋಯ್ತು. ಶಿವನೇ, ಪ್ರಭು, ಯಾಕೆ ನಿಮಗಿಂತ ಬುದ್ಧಿ? ಮನೆಯ ಮಸಣವಗೈ ಮನೆಯ ಮಸಣವಗೈ ಗೋಳುಣಿಸಿದಿರಿ ಈ ವಿಧರಿ ನನ್ನ ಮಗ ಮೇಘನಾದ ಮಡಿದ ತಾಯಿಯಾದವಳ ಹೃದಯ ಯಾವ ರೀತಿಯಲ್ಲಿ ದುಃಖಿಸಬಹುದು, ನರಳಾಡಬಹುದು, ಅದನ್ನು ನೀವು ಯೋಚಿಸುವುದಕ್ಕೆ ಶಕ್ತಿರು ಸ್ವಾಮಿ. ಈ ದುಃಖ ಕೇವಲ ನನಗೊಬ್ಬಳಿಗೆ ಅಲ್ಲ, ನಿನ್ನೆಯ ಮೊನ್ನೆಯ ದಿವಸ ಅದೆಷ್ಟೋ ರಕ್ಕಸ ಕನ್ನಿಕೆಯರು ಆ ನೋವನ್ನು ಅನುಭವಿಸಿದ್ದಾರೆ, ತಮ್ಮ ಕರುಣನ ಹಿಸಕಿಕೊಂಡು ಹೊತ್ತಿದ್ದಾರೆ, ಗೋಳೋದು ಕಣ್ಣೀರನ್ನು ಸುರಿಸಿದ್ದಾರೆ. ನಮ್ಮಿ ಲಂಕಾ ನಗರ ಒಂದು ಕಾಲಕ್ಕೆ ಕನಕ ಲಂಕೆಯಾಗಿತ್ತು, ಈಗ ಹಾಗಲ್ಲ ಸ್ವಾಮಿ, ಕಣ್ಣೀರ ಲಂಕೆ, ಕಣ್ಣೀರ ಕೋಡಿಗಳು ಹರಿತಾ ಇದೆ. ಕಾರಣ ಏನದಕ್ಕೆ? ವಿವೇಕಯುತರಾಗಿ ಪ್ರತಿಯೊಂದು ಕಾರ್ಯದಲ್ಲಿಯೂ ಕಣ್ಣಿಟ್ಟು ಆನಂದದಲ್ಲಿ ಕಾಲಿಟ್ಟು ಯೋಚಿಸುವಂತಹ ನೀವು ಈ ಒಂದು ಕೃತ್ಯದಲ್ಲಿ ಯಾಕೆ ಸ್ವಾಮಿ ಅವಿವೇಕಗಳಂತೆ ವರ್ತಿಸಿ ಬಿಟ್ರಿ? ಆ ಪಿಸುಣೆ, ಆ ದುಷ್ಟೆ ನಿಮ್ಮ ಸಹೋದರಿ ಶೂರ್ಪನಖಿ ಆಡಿದ ಮಾತನ್ನು ಕೇಳಿ ಸೀತೆಯಿಂದ ಇಲ್ಲಿ ತರುವುದರ ಮೂಲಕವಾಗಿ ಸುಂದರವಾದಂತಹ ನಮ್ಮ ಈ ಮನೆ ಮಸಣವಾಗಿ ಹೋಯಿತು. ನಮ್ಮ ಮನೆ ಅಷ್ಟೇ ಅಲ್ಲ ಸ್ವಾಮಿ, ಈ ಲಂಕಾ ಸಾಮ್ರಾಜ್ಯವೇ ಮಸಣವಾಗಿ ಹೋಯಿತು. ಯಾಕೆ ಸ್ವಾಮಿ ನಿಮಗಿದೆಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಹೇಳಿ? ಅಳಲ್ಲ ಬೇಡ ಕಾಂತೆ ನೀನು ತಿಳಿದು ನೋಡ
ಆ ವಿಶಿಷ್ಟ ಅನುಭವವನ್ನು ಪಡೆದ ಪ್ರತಿಯೊಂದು ಹೆಣ್ಣು ಮಕ್ಕಳು ಅಂಥ ಮಗುವನ್ನು ಕಳೆದುಕೊಂಡಾಗ ತಮ್ಮ ಸರ್ವಸ್ವವು ನಾಶವಾಯಿತು ಎಂಬ ಭಾವನೆಗೆ ಒಳಗಾಗಿ ಗೋಳಿಡುವುದು ಸ್ವಾಭಾವಿಕ. ಆದರೆ ಪ್ರತ್ಯಕ್ಷ ಮುಕ್ಕೋಟಿ ದೇವತೆಗಳನ್ನು ನಿಯಂತ್ರಿಸಿದ ಒಬ್ಬ ಮಗನ ತಾಯಿ ನೀನು ಮಂಡೋದರಿ. ಅಂಥ ಮಗನನ್ನು ಕಳೆದುಕೊಂಡ ನಿನ್ನ ಅಂತರಂಗದ ವೇದನೆ ಏನು ಹೇಗೆ ಎಂಬುದನ್ನು ಊಹಿಸಬಲ್ಲೆ. ಆ ನಿನ್ನ ವಸಿರ ವೇದನೆಯ ಮೂಲಕವಾಗಿ ನಿಷ್ಠುರವಾದಂತಹ ಮಾತುಗಳನ್ನು ನೀನು ಆಡುತ್ತಿದ್ದೀಯೆ. ತಪ್ಪಲ್ಲ. ನಿನ್ನ ತಾಯ್ತನಕ್ಕೆ ಬಂದ ಈ ದುರಂತದ ಆಘಾತವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಈ ಬೈಗುಳವೇ ನಿನಗೆ ಸಮಾಧಾನವನ್ನು ಕೊಡುವುದಿದ್ದರೆ ಮನಸ್ವಿ ಬೈದು ಬಿಡು. ಆದರೆ ಮಂಡೋದರಿ, ಪ್ರತಿಯೊಂದು ಜೀವಿಗೆ ದುಃಖದ ಆಘಾತವಾದಾಗ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆ ಕಳೆದುಕೊಂಡ ಸಂದರ್ಭದಲ್ಲಿ ಯಾರನ್ನ ಹೇಗೆ ಆಕ್ಷೇಪಿಸಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟ ತಿಳುವಳಿಕೆ ಇರಲಾರದು. ನಿನ್ನ ಕಥೆ ಇವತ್ತು ಹಾಗೆ. ಶೂರ್ಪನಖೆಯ ಕಾರಣದಿಂದ ಈ ಕಲಕಲಕ್ಕೆ ಸ್ಮಶಾನವಾಯಿತು ಎಂದು ಅವಳನ್ನು ಆಕ್ಷೇಪಿಸುತ್ತಿದ್ದೀವಿ. ನಮ್ಮ ಸರ್ವಸ್ವ ನಾಶವಾಗಬೇಕು ಮಂಡೋದರಿ, ಇಲ್ಲ. ಈ ವಿಶಾಲವಾದಂತಹ ವಿಶ್ವದ ಆಗು ಹೋಗುಗಳನ್ನು ಇಂಥ ಆಯತ ವೇಳೆಯಲ್ಲಿ ನಾವು ಪರಾಂಬರಿಸಬೇಕು. ಪ್ರಪಂಚದಲ್ಲಿ ವಿನಾಶಕ್ಕೆ ಮತ್ತು ಸೃಷ್ಟಿಗೆ ಯಾವುದೋ ವ್ಯಕ್ತಿ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಒಬ್ಬ ನೆಪವಾಗಬಹುದು. ಇದೋ ಈ ವಿಶಾಲವಾದಂತಹ ವಿಶ್ವದಲ್ಲಿ ಅದೆಷ್ಟೋ ಸಾಮ್ರಾಜ್ಯಗಳು ಮುಳುಗಿ ಹೋಗಿವೆ, ಅದೆಷ್ಟೋ ಮನೆತನಗಳು ಮಣ್ಣುಗೂಡಿವೆ. ವಿಶ್ವದ ಈ ಅನಿಷ್ಟಕ್ಕೆ ದುರಂತಕ್ಕೆಲ್ಲ ನಮ್ಮ ತಂಗಿ ಶೂರ್ಪನಖೆ ಹೊಣೆಗಾರಳಾಗುತ್ತಾಳೇನು? ಹಾಗಿದ್ರೆ ಏನು? ಅಳಿವು ಉಳಿವುಗಳಿಗೆ ಕಾರಣದ ಕಾರಣಗಳಿವೆ ಎನ್ನುವುದನ್ನು ನಾವು ಇಂಥ ಸಂದರ್ಭದಲ್ಲಿ ಅರಿತುಕೊಳ್ಳಬೇಕಾದ ಸಂದರ್ಭ. ಹಾಗಾಗಿ ಈ ಪ್ರಪಂಚದ ಶುಭಾಶುಭಗಳಿಗೆ ಇಂದು ಲಂಕೆಗೆ ಒದಗಿ ಬಂದಂಥ ಕಷ್ಟ ನಿಷ್ಠುರ ದುರಂತಗಳಿಗೆ ಶೂರ್ಪನಖೆಯ ಮೂಲಕ ಒದಗಿ ಬಂತು ಅನ್ನುವುದು ತಾತ್ಕಾಲಿಕವಾದ ಆಘಾತದ ಮನಸ್ಸಿನ ವಿಕಾರಗಳಲ್ಲವೇನೆ ಮಂಡೋದರಿ. ಅದಕ್ಕೆ ಜೀವಿ ಸಂಕಟವನ್ನು ಅನುಭವಿಸುವಾಗ ಸಂಯಮದಿಂದ ಅದರ ಕಾರ್ಯಕಾರಣಗಳನ್ನು ಯೋಚಿಸಿದರೆ ಅರ್ಥವಾಗುತ್ತದೆ. ತಿಳಿದು ನೋಡೆ ಲೋಕವನ್ನು ಮಂಡೋದರಿ, ತಿಳಿದು ನೋಡು. ಹೌದು ಸ್ವಾಮಿ, ನನಗೆ ಅರ್ಥ ಆಯಿತು. ಈ ವೇದಾಂತವ ಅರಿತು ತಪ್ಪು ಏನು? ನಮ್ಮ ಈ ಸರ್ವನಾಶಕ್ಕೆ ಕಾರಣ ಶೂರ್ಪನಖೆ ಎನ್ನುವುದಾಗಿ ಹೀಯಾಳಿಸಿದೆ. ತಪ್ಪಾಗಿರಬಹುದು. ಆದ್ರೆ ಪ್ರಪಂಚದಲ್ಲಿ ಯಾವೆಲ್ಲ ಆಗು ಹೋಗುಗಳಿಗೆ, ಯಾವೆಲ್ಲ ಕಷ್ಟ ನಷ್ಟಗಳಿಗೆ ಕಾಣದ ಕೈಯ ಶಕ್ತಿಯನ್ನು ಎನ್ನುವುದಾಗಿ ನನ್ನನ್ನು ಬೋಧಿಸ್ತಾ ಇದ್ದೀರಿ, ಸಮಾಧಾನ ಪಡಿಸ್ತಾ ಇದ್ದೀರಿ ಸ್ವಾಮಿ. ನಿಜ.
ಕೇವಲ ಶಸ್ತ್ರವಷ್ಟೇ ಅಲ್ಲ, ಶಾಸ್ತ್ರವನ್ನು ಅಭ್ಯಸಿಸಿದಂತಹ ಮಹಾನುಭಾವರು ತಾವು. ಈ ಎಲ್ಲ ಆಗು ಹೋಗುಗಳ ವಿಚಾರವನ್ನು ಅರಿತು ಕೋವಿದರಾಗಿ ತಾವಿಂತಹ ಕೃತ್ಯವನ್ನು ಕೈಯಬಹುದೇ ಸ್ವಾಮಿ? ಅಂದ್ರೆ ಸೀತೆಯನ್ನು ಇಲ್ಲಿವರೆಗೆ ತಂದಿಟ್ಟುಕೊಂಡ್ರಲ್ಲ ನೀವು, ಇಂತಹ ಪರೋಪದೇಶದ ಪಾಂಡಿತ್ಯವನ್ನು ಉಪಯೋಗಿಸುವಂತಹ ನೀವು ಇಂತಹ ಪರವನಿತ ವ್ಯಸನಕ್ಕೊಳಗಾಗುವುದು ಸರಿ? ನಿಮ್ಮಂತವ್ರು ಹೀಗೆ ಮಾಡಬಹುದೇ ಸ್ವಾಮಿ? ಸೀತಾಪಹರಣದ ವಿಷಯದಲ್ಲಿ ಪರವನಿತಾ ವ್ಯಸನ ರಾವಣನಿಗೆ ಮತ್ತಲ್ಲದೇನು? ವ್ಯಸನವಲ್ಲ ಬಲೆ ಕೇಳು, ವ್ಯಸನವಲ್ಲ ಬಲೆ ಕೇಳು, ಇದು ವ್ಯಸನವಲ್ಲ ಬಲೆ ಕೇಳು, ವ್ಯಸನವಲ್ಲ ಬಲೆ ಕೇಳು. ದಾಶರಥಿ ಕುಶಲನಗವಗೈಯಲು, ದಾಶರಥಿ ಕುಶಲನಗವಗೈಯಲು, ದಾಶರಥಿ ಕುಶಲನಗವಗೈಯಲು. ಸೀತಾಪಹಾರದ ವಿಷಯದಲ್ಲಿ ಇಡೀ ವಿಶ್ವದ ಕೋಟಿ ಕೋಟಿ ನಾಲಿಗೆಗಳು ರಾವಣ ಪರವನಿತಾ ವ್ಯಸನಕ್ಕೆ ಒಳಗಾಗಿ ತಂದ ಎಂದಿರಬಹುದು, ಎನ್ನುತ್ತಿರಬಹುದು. ಮುಂದೊಂದು ಕಾಲದಲ್ಲಿ ಹಾಗೆ ಹೇಳುವುದು ಮುಂದುವರಿಸಬಹುದು. ಆದರೆ ಮಂಡೋದರಿ, ಕೋಟಿ ಕೋಟಿ ನಾಲಿಗೆಯಿಂದ ಪರವನಿತಾ ವ್ಯಸನಿ ರಾವಣ ಸೀತೆಯನ್ನ ತಂದ. ಈ ಆಕ್ಷೇಪಗಳನ್ನು ಕೇಳುವುದಕ್ಕೆ ರಾವಣ ಸಿದ್ಧ. ನನ್ನ ತೆರೆದ 20 ಕಿವಿಗಳಿಂದ ಅದನ್ನ ಧೈರ್ಯವಾಗಿ ಎದುರಿಸಬಲ್ಲೆ, ಸ್ವೀಕರಿಸಬಲ್ಲೆ. ಆದರೆ ನನ್ನ ಮುದ್ದಿನ ಮನದನ್ನೇ, ನನ್ನ ಮನೆಯ ಭಾಗ್ಯಲಕ್ಷ್ಮಿ ಮಂಡೋದರಿಯ ಬಾಯಿಂದ ಈ ಮಾತನ್ನ ಕೇಳಿದರೆ, ಮಂಡೋದರಿ ನೀನು ಹಾಗೆ ಹೇಳಬಹುದೇನೆ? ಮಂಡೋದರಿ, ಪರವನಿತಾವಸ್ಥನ ವ್ಯಸನ ರಾವಣನಿಗೆ ಸಹಜವೇ ಆಗಿರಬಹುದು. ಆದರೆ ಸೀತೆಯ ವಿಷಯದಲ್ಲಿ ಇಲ್ಲಿ ಪ್ರೇರೇಪಣೆ ಏನು ಎನ್ನುವುದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ರಾವಣ ಅರ್ಥವಾಗುತ್ತಾನೆ. ನಿಜ, ಪರವನಿತಾ ವ್ಯಸನ ಸಂಬಂಧಪಟ್ಟ ಪುರುಷನ ಅಂತರಂಗದಲ್ಲಿ ಉದ್ದೀಪನಗೊಳ್ಳಬೇಕಿದ್ರೆ ಕೆಲವೊಂದು ಲೌಕಿಕವಾದ ಬಾಹ್ಯವಾದ ಕಾರ್ಯಕಾರಣಗಳು ಇರಬೇಕಾಗುತ್ತದೆ. ಸಮಾನ ವಯಸ್ಸು, ಸಮಾನ ಮನೋಧರ್ಮ, ಸಮಾನ ವಿದ್ವತ್ತು ಹಾಗೂ ವಿಪುಲವಾದಂತಹ ಸೌಂದರ್ಯ ಸಂಬಂಧಪಟ್ಟ ವ್ಯಕ್ತಿಯ ಅಂತರಂಗದಲ್ಲಿರುವ ಕೊರತೆ, ಇವೆಲ್ಲವುಗಳೂ ಸೇರಿದಾಗ ವನಿತಾ ವ್ಯಸನಕ್ಕೊಂದು ಪ್ರೇರೇಪಣೆ ದೊರಕುತ್ತದೆ. ಆದರೆ ಸೀತೆಗೂ ರಾವಣನಿಗೂ ಎಲ್ಲಿಂದ ಸಂಬಂಧ? ರಾವಣ ಹಾಗೂ ಸೀತೆಯನ್ನ ಪ್ರತ್ಯೇಕವಾಗಿ ಇಟ್ಟು ತೂಗಿ ನೋಡಿದಾಗ
ರಾವಣನನ್ನ ಆಕರ್ಷಿಸುವ ಯಾವ ಆಕರ್ಷಣೆ ಸೀತೆಗಿದೆ? ಯುಗ ಯುಗಗಳನ್ನ ದಾಟಿ ಬಂದ ರಾವಣನ ವಯಸ್ಸೆಷ್ಟು? ಮೊನ್ನೆ ಹುಟ್ಟಿ ಬೆಳೆದ ಸೀತೆಯ ವಯಸ್ಸೆಷ್ಟು? ಚತುರ್ವೇದಗಳನ್ನ, ಷಟ್ಶಾಸ್ತ್ರಗಳನ್ನ, ಅನೇಕ ಪುರಾಣ ಇತ್ಯಾದಿಗಳನ್ನ, ಸಂಗೀತವೇ ಮೊದಲಾದಂಥ ಅನೇಕ ವಿದ್ಯೆಯಲ್ಲಿ ಪಾರಂಗತ ಪಂಡಿತೋತ್ತಮ ರಾವಣನ ಪಾಂಡಿತ್ಯದ ಯೋಗ್ಯತೆ ಎಷ್ಟು? ಅರಮನೆಯ ಅಂಗಳದಲ್ಲಿ ಆಡುವ ಹುಡುಗಿಯ ಪಾಂಡಿತ್ಯದ ಆಳ ಎಷ್ಟು? ಸೌಂದರ್ಯ ಕೇವಲ ನನ್ನ ಕಣ್ಣು ಸನ್ನೆಯಿಂದ ಅಪ್ಸರೆಯರು ಮಗ್ಗುಲ ಮನದನ್ನೆಯಾಗಿ ಹಾತೊರೆಯುವುದಕ್ಕೆ ಮುಂದುವರಿಯುತ್ತಿರುವಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಮಂಡೋದರಿಯ ಸಾರ ಸರ್ವಸ್ವವನ್ನ ಹೀರೆ ಅನುಭವಿಸಿ ಕೃತಕೃತ್ಯತೆಯ ಅನುಭವವನ್ನು ಪಡೆದುಕೊಂಡ ಈ ರಾವಣನಿಗೆ ಸೀತೆ ಒಂದು ಆಕರ್ಷಣೀಯ ವಸ್ತುವಾದೀತೇನೆ? ಮೃಷ್ಟಾನ್ನವನ್ನ ಭುಂಜಿಸಿದ ನಾಲಿಗೆ ಅಂಬಲಿಯನ್ನ ಕಂಡಾಗ ಹಾತೊರೆಯುವುದು ಸಹಜವೇನೆ? ಮಂಡೋದರಿ ನಿನ್ನಂಥ ಸಾಧ್ವಿಯ ಸಾರ ಸರ್ವಸ್ವವನ್ನ ರಸಿಕಾಗ್ರೇಸನರಾದಂಥ ಈ ರಾವಣ ಯಥೇಚ್ಛವಾಗಿ ಅನುಭವಿಸಿ ತೃಪ್ತಿಯನ್ನ ಕಂಡ ರಾವಣನಿಗೆ ಸೀತೆಯ ಯಾವ ಆಕರ್ಷಣೆ ಲೆಕ್ಕ? ಮೇಲಾಗಿ ಸೀತಾಪಹರಣಕ್ಕೆ ಸಾಗುವುದಕ್ಕಿಂತ ಪೂರ್ವದಲ್ಲಿ ನಡೆದ ಘಟನೆಗಳನ್ನೆಲ್ಲ ನೆನಪಿಸಿಕೋ. ಮಂಡೋದರಿ, ನಿನ್ನನ್ನು ಪ್ರತ್ಯೇಕವಾಗಿ ಬಂಧಿಸಿ ಸೀತೆಯನ್ನ ತರುವುದಕ್ಕೆ ಹೋಗುತ್ತೇನೆ. ನಿನಗೆ ಸ್ಪಷ್ಟವಾಗಿ ತಿಳಿಸಿ ಹೋಗಿದ್ದೇನೆ. ಒಬ್ಬ ಪುರುಷ ಪರವ್ಯಸನಕ್ಕೆ ಒಳಗಾಗಿ, ಪರವನಿತಾ ವ್ಯಸನಕ್ಕೆ ಒಳಗಾಗಿ ಸ್ತ್ರೀಯನ್ನು ಅಪಹರಿಸುವುದಕ್ಕೆ ಹೊರಟಾಗ ಕೈ ಹಿಡಿದ ಹೆಂಡತಿಗೆ ಹೇಳಿ ಹೋಗುವುದು ಪದ್ಧತಿಯೇನೆ? ಹಾಗಾಗಿ ಇಲ್ಲಿ ಅನ್ಯ ಉದ್ದೇಶ ಇದೆ. ಒಂದು ಅರ್ಥದಲ್ಲಿ ಸೂರ್ಯವಂಶಕ್ಕೂ ನಮ್ಮ ಕುಲಕ್ಕೂ ಬಹುಕಾಲದ ವೈರ ವಿರೋಧ. ಹಾಗಾಗಿ ಆ ಪಾರಂಪರಿಕವಾದಂಥ ವೇಷವನ್ನು ತೀರಿಸುವುದಕ್ಕೆ, ಆ ಸೂರ್ಯವಂಶದ ಮೇಲೆ ನನ್ನ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಹೊಂಚು ಹಾಕುತ್ತಿರುವಾಗ ಸೀತಾ ಸ್ವಯಂವರದ ಸಂದರ್ಭಕ್ಕೆ ಹೋಗಿ ಸಿಲುಕಿಕೊಂಡೆ. ಏನು ಮಾಡೋಣ? ನಾನು ನಂಬಿದ ಪರಶಿವನೇ ನನಗೆ ಮೋಸ ಮಾಡಿದ. ಹಾಗಾಗಿ ಸೀತೆಯನ್ನ ರಾಮ ಗೆದ್ದು ಹೋದ. ಆ ಕಾರಣಕ್ಕಾಗಿ ಸೀತೆಯನ್ನ ಕದ್ದು ತಂದಿದ್ದೆ. ಯಾವ ರಾವಣನಿಂದ ಸೀತೆಯನ್ನ ಕಸಿದನೋ ಆ ಮೂಲಕವಾಗಿ ಕದ್ದು ತಂದಿದ್ದೇನೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ಹಾಗೆ ರಾವಣ ಅನಾವಶ್ಯಕವಾಗಿ ಶೂರ್ಪಣಖಿಯ ಮೂಗನ್ನ ಕತ್ತರಿಸಿ ರಾಕ್ಷಸ ಕುಲದ ಮಾನ ಮರ್ಯಾದೆಯನ್ನು ಕತ್ತರಿಸಿದ. ಹಾಗೆ ರಾವಣ ಹೆಣ್ಣಿನ ಮೂಲಕವಾಗಿ ಈ ರಾವಣ ಈ ಕುಚೋದ್ಯಕ್ಕೆ ಪ್ರತಿಕಾರದ ಭಾವನೆಯಿಂದ ಸಿಡಿದು ಸೀತೆಯನ್ನ ಅಕ್ಷರಶಃ ಕದ್ದು ತಂದಿದ್ದೇನೆ. ಗೆದ್ದು ಹೋದ ಸೀತೆಯನ್ನ ಕದ್ದು ತರುವುದಕ್ಕೆ ಪರವನಿತಾ ವ್ಯಸನ ಅಲ್ಲ ಮಂಡೋದರಿ, ಖಂಡಿತ ಪರವನಿತಾ ವ್ಯಸನವಲ್ಲ ಸ್ವಾಮಿ. ಹಲವು ವಿಧದಿ ತಪ್ಪಿಸಿ ಹಲವು ವಿಧದಿ ತಪ್ಪಿಸಿ ಶಂಕರನನ್ನು ಒಲಿಸಿ ವರವಾಗಳಿಸಿ ಶಂಕರನನ್ನು ಒಲಿಸಿ ವರವಾಗಳಿಸಿ
ಇರಬಹುದು. ಆ, ಸೀತೆಯನ್ನು ತರುವುದಕ್ಕೆ ಕಾರಣ ಪರವನಿದ್ದ ವ್ಯಸನ ಎನ್ನುವುದಾಗಿ. ಅದಲ್ಲ. ಹಾಗಿದ್ರೆ ಸೇಡನ್ನು ತೀರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಇಂತಹ ಕೆರಳುವಂತಹ ಕೃತ್ಯಕ್ಕೆ ನಾವು ಯಾಕೆ ಮುಂದಾದ್ರೆ ಈ ರೀತಿಯಾದಂತಹ ದಾಷ್ಟ್ಯತೆ ನಿಮಗೆ ಯಾಕೆ ಬೆಳವೆ ಕಾಲದೊಳೆದ ಅಳವೆ ಮಾರ್ಗವನ್ನು ಬೆಳವೆ ಕಾಲದೊಳೆದ ಅಳವೆ ಮಾರ್ಗವನ್ನು ಅಳವೆ ಮಾರ್ಗವನ್ನು ಅಳವೆ ಮಾರ್ಗವನ್ನು ಎಂಬ ತತ್ವವನ್ನು ಧರ್ಮ ಎಂಬ ತತ್ವವನ್ನು ಗೆಲ್ಲಿದೆ ಲೋಕವನ್ನೆಲ್ಲ ಶ್ರೇಷ್ಠನಾದೆ ಗೆಲ್ಲಿದೆ ಲೋಕವನ್ನೆಲ್ಲ ಶ್ರೇಷ್ಠನಾದೆ ಛಲದಿ ಕಾಣುವೆ ಛಲದಿ ಕಾಣುವೆ ಚಿಂತೆ ಬೇಡ ಕೇಳಿದಕ್ಕೆ ಬೆಳವೆ ಕಾಲದೊಳೆ ಹಳೆವೆ ಮಾರ್ಗವನು ಮಂಡೋದರಿ, ಲೋಕವನ್ನ ಈ ರಾವಣ ತಿಳಿಯದೆ ಮುನ್ನುಗ್ಗಿದವನಲ್ಲ. ಒಂದು ದೃಷ್ಟಿಯಲ್ಲಿ ಲೋಕದ ಅಂತರಾರ್ಥದ ಸೂಕ್ಷ್ಮವನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ದು ರಾವಣನಿಗೆ ಅನಿವಾರ್ಯವೇ ಆಗಿಬಿಟ್ಟಿತು. ಈ ಪ್ರಪಂಚದ ಸ್ವರೂಪ ಮೇಲೆ ಕಂಡ ಹಾಗೆ ಒಳಗಿರುವುದಿಲ್ಲ. ಒಳಗಿದ್ದದ್ದೆಲ್ಲ ಹೊರಗಡೆಗೆ ಕಾಣುವ ಸಾಧ್ಯತೆಗಳು ಕಡಿಮೆ. ಮೇಲಿಂದ ಮೇಲೆ ನೋಡಿದರೆ ಔದಾರ್ಯ, ಸಂಭಾವಿತೆಗೆ, ಸದ್ಗುಣ, ಈ ಎಲ್ಲ ಶ್ರೇಷ್ಠಗಳನ್ನು ಈ ಪ್ರಪಂಚ ಗೌರವಿಸುತ್ತದೆ ಎಂಬ ಭ್ರಮೆ ಹುಟ್ಟುತ್ತದೆ. ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಈ ಪ್ರಪಂಚದಲ್ಲಿ ನಿಂತ ಸತ್ಯ ಯಾವುದು, ಸಿದ್ಧಾಂತ ಯಾವುದು, ಎಲ್ಲಿ ಬಲ ಇದೆಯೋ ಅಲ್ಲಿ ನೆಲೆ ಇದೆ. ಒಂದು ಕಾಲದಲ್ಲಿ ಈ ರಾಕ್ಷಸ ಸಮೂಹಗಳೆಲ್ಲ ನಿಲ್ಲುವುದಕ್ಕೆ ನೆಲೆಯಿಲ್ಲದೆ, ಪ್ರಪಂಚದಲ್ಲಿ ಬೆಲೆಯಿಲ್ಲದೆ ಬದುಕುತ್ತಿರುವಂತಹ ಸಂದರ್ಭಗಳನ್ನು ಪ್ರತ್ಯಕ್ಷ ಕಂಡವ. ಪ್ರಪಂಚದ ಯಾವ ಪ್ರಾಜ್ಞರು, ಯಾವ ವೀರರು, ಸಕಲ ಜೀವಕೋಟಿಗಳೊಂದಿಗೆ ನೀವು ಜೀವಿಗಳು ನಿಮಗೊಂದು ಮಾನವನ್ನ, ಮರ್ಯಾದೆಯನ್ನ ಕೊಟ್ಟು ಬದುಕುವುದಕ್ಕೆ ಅವಕಾಶ ಮಾಡಿಕೊಡುತ್ತೇವೆ ಅಂತ ಯಾರು ಮುಂದೆ ಬರಲಿಲ್ಲ. ರಾವಣ ಏನು ಮಾಡಿಲ್ಲ? ವೈಯಕ್ತಿಕ ಸಾಧನೆಯಿಂದ, ತಪಸ್ಸಿನಿಂದ, ಹೊರಬಲಗಳಿಂದ, ಸಾಹಸಗಳಿಂದ ಬೆಳೆದೆ 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 ನನ್ನ ಬೆಳವಣಿಗೆಗೆ ಸ್ಪಷ್ಟವಾದಂಥ ಸಾಕ್ಷಿ ಯಾವುದು ಬಲ್ಲೆಯ? ಉಳಿದವರನ್ನೆಲ್ಲ ತುಳಿದಾಗಲೇ ಸಾಕ್ಷಿ. ಪ್ರಪಂಚದ ವಿಚಿತ್ರ ಸತ್ಯ ಇದೆ. ತುಳಿದವ ಶ್ರೇಷ್ಠ, ತುಳಿಸಿಕೊಂಡವ ಕನಿಷ್ಠ. ಈ ವಿಕೃತ ಸಿದ್ಧಾಂತವನ್ನು ಅರ್ಥವಿಸಿಕೊಂಡ ನಾನು, ಬಲಾಚ ಪೃಥ್ವಿ ಎಂಬ ಸಿದ್ಧಾಂತಕ್ಕೆ ಒಪ್ಪಿಕೊಂಡವ ನಾನು, ಮುಕ್ಕೋಟಿ ದೇವತೆಗಳನ್ನು ಬಗ್ಗುಬಡಿದೆ. ಮಾನವ ಲೋಕವನ್ನು ಗಡ 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 ನಡುಗಿಸಿದೆ. ಹಾಗಾಗಿ ಇಂದು ಭಕ್ತಿಯಿಂದ ಅಲ್ಲದೆ ಇದ್ದರೂ ಭಯಕ್ಕಾದರೂ ಶ್ರೇಷ್ಠ ನಾನಾದೆ ಪ್ರಪಂಚದ ದೃಷ್ಟಿಯಿಂದ. ಈ ಸಿದ್ಧಾಂತದ ಮೇಲೆ ನಂಬುಗೆ ಇಟ್ಟಿರುವ ನನಗೆ, ನನ್ನ ವಂಶಕ್ಕೆ, ನನ್ನ ಕುಲಕ್ಕೆ ಅಪಾಯಕಾರಿಯಾದ ಯಾವ ಸಂಗತಿಯನ್ನು ಸಹಿಸುವ ಸಹನೆ ನನಗೆ ಖಂಡಿತ ಇಲ್ಲ. ಅದಕ್ಕಾಗಿ ನನ್ನ ಬದುಕಿನ ರೀತಿ ನೀತಿಗಳು ಬಲಾಚ ಪೃಥ್ವಿ, ಸಹಾನುಭೂತಿಯಿಂದ ಯಾರೂ ನಮಗೆ ಏನನ್ನು ಕೊಡುವುದಿಲ್ಲ. ಹಾಗಾಗಿಯೇ ಫಲವನ್ನು ಮುಂದಿಟ್ಟು ಹೌದು, ಚೆಲವಿದೇಕೆ
ನೀತಿಯರಿತು ವಿನಯದಿಂದಲೇ ಛಲವಿದೇಕೆ ನೀತಿಯರಿತು ವಿನಯದಿಂದಲೇ ನೀವು ವಿನಯದಿಂದಲೇ ಒಲಿಸೆ ರಾಮನನ್ನು ಕಾಯುವ ಅವನು ಕರುಣದಿ ಈ ಛಲ ಇದೇಕೆ ನೀತಿಯರಿತು ವಿನಯದಿಂದಲೇ ನೀವು ವಿನಯದಿಂದಲೇ ಒಲಿಸೆ ರಾಮನನ್ನು ಕಾಯುವ ಒಲಿಸೆ ರಾಮನನ್ನು ಕಾಯುವ ಅವನು ಕರುಣದಿ ಬಲದ ಗರ್ವ ಬೇಡ ಬಲಿಗೆ ಆತ್ಮಹತ್ಯೆಗೆ ಬಲದ ಗರ್ವ ಬೇಡ ಬಲಿಗೆ ಆತ್ಮಹತ್ಯೆಗೆ ಈ ಬಲದ ಗರ್ವ ಬೇಡ ಬಲಿಗೆ ಆತ್ಮಹತ್ಯೆಗೆ ಇಳಿಬುದೇಕೆ ಮಡಿದು ಬದುಕೆ ಸತ್ಯನಿಷ್ಠೆಗೆ ಬಲದ ಗರ್ವ ಬೇಡ 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 ಬರಿದೆ ಆತ್ಮಹತ್ಯೆಗೆ ಛಲ ಇದೇಕೆ ಈ ಛಲ ಇದೇಕೆ ಛಲಗಿದೇಕೆ ನೀತಿಯರಿತು ವಿನಯದಿಂದಲೇ ಬಾಲ್ಯದಲ್ಲಿ ತನಗಾದಂತಹ ನೋವು ಅನ್ಯಾಯವು ದೌರ್ಜನ್ಯಕ್ಕೊಳಗಾದಂತಹ ಮನಸ್ಸು ಅದನ್ನ ಮೆಟ್ಟಿ ನಿಲ್ಲಬೇಕು, ಸೆದೆದು ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಮನಸ್ಯ ಪ್ರತ್ಯಯ ಎನ್ನುವಂತಹ ನೀತಿಯನ್ನು ಅನುಸರಿಸಿ ನಿಮ್ಮದಾಗಿರುವಂತಹ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಬಲವನ್ನು ಪಡೆಯಬಹುದು ಅದನ್ನೆಲ್ಲ ಪಡೆದುಕೊಂಡವರು ತಾವು. ಅಷ್ಟೇ ಅಲ್ಲ, 3 ಲೋಕವನ್ನು ಆಳಿದವರು, ಕನಕಲಂಕೆಯನ್ನು ಕಟ್ಟಿ ಬೆಳಗಿಸಿದವರು. ಹಾಗಿರುವಾಗ ಬದುಕಿನ ನಾನಾ ರೀತಿಯ ಕೋನಗಳನ್ನ ಕಂಡವರು, ಅದರಲ್ಲಿ ಯಶಸ್ಸನ್ನು ಉಂಡವರು ತಾವು. ಹಾಗಿರುವಾಗ ರಾಮನೇನು ಅವನು ಯಾಕಿಲ್ಲಿವರೆಗೆ ಹೊರಗಾಗಿ ಬಂದಿದ್ದಾನೆ, ಅವನ ಯೋಗ್ಯತೆ ಏನು ಅನ್ನೋದನ್ನು ಅರಿತಂತಹ ತಾವು ಮತ್ತು ಯಾಕೆ ಛಲವನ್ನೇ ಮುಂದುವರಿಸಬೇಕು ಸ್ವಾಮಿ? ಛಲದಿಂದಾಗಿ ತಂದೆ ವಿನಯದಲ್ಲಿ ಸೀತೆಯನ್ನ ರಾಮನಿಗೆ ಒಪ್ಪಿಸಿದೆ ಅಂತಾದ್ರೆ ಅವನ ಮಹತ್ವಿಕೆಯನ್ನು ಅವನ ಮಹಿಮೆಯನ್ನು ಅರಿತಿರುವಂತಹ ತಾವು ಸಣ್ಣವರಾಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ. ಅವನ ಕರುಣಾ ಕವಚವನ್ನು ಪಡೆಯುವಲ್ಲಿ ನಾವು ಅದೊಂದು ದಾರಿಯನ್ನು ಅನುಸರಿಸುವುದಕ್ಕೆ ಸಾಧ್ಯತೆ ಉಂಟಲ್ಲ ಪ್ರಭು. ಮಂಡೋದರಿ ಪ್ರಭು, ನಾವು ರಾಮನಲ್ಲಿ ಹೌದು ಶರಣಾಗತರಾದ್ರೆ ಕಾಯ್ತಾನೋ ಅವನೆನ್ನುವ ವಿಶ್ವಾಸ. ಬದುಕು ಶಾಶ್ವತ ಪ್ರಿಯೇ, ಬದುಕು ಶಾಶ್ವತವಲ್ಲ ಎಂದರಿತ ಮೇಲೆ ಈ ಬದುಕು ಶಾಶ್ವತ ಅಲ್ಲ ಎಂದರಿತ ಮೇಲೆ ಈ ಬದುಕು ಶಾಶ್ವತ ಅಲ್ಲ ಎಂದರಿತ ಮೇಲೆ ನಾ ಬದಲಿಪೆನೆ ಭಾವವು, ನಾ ಬದಲಿಪೆನೆ ಭಾವವು. ಬದುಕು ಶಾಶ್ವತವಲ್ಲ ಎಂದರಿತ ಮೇಲೆ ನಾ ಬದಲಿಪೆನೆ ಭಾವವು. ಹೋರಾಟ ತಿಳಿದಿಗೆದು ನಾ ಹೋರಾಟ ತಿಳಿದಿಗೆದು ಬೆದರಿ ಕದಲುವೇನೆ, ಬೆದರಿ ಕದಲುವೇನೆ. ಭೋಗದ ಬಯಕೆ ಇನ್ನೇಕೆ ಬೆದರಿ ಕದಲುವೇನೆ. ಭೋಗದ ಬಯಕೆ ಇನ್ನೇಕೆ ಕದನಕ್ಕೆ ಕೈಜೋ
ನಮ್ಮ ಅಪರಾಧವನ್ನು ಒಪ್ಪಿಕೊಂಡು ಅವನ ಅನುಗ್ರಹದಿಂದ ಬದುಕುವ ಅವಕಾಶವನ್ನು ಪಡೆಯಬೇಕು ಎನ್ನುವ ಸೂಚನೆ ನಿನ್ನ. ಮಂಡೋದರಿ, ಈ ಪ್ರಪಂಚದಲ್ಲಿ ಕೆಲ ವ್ಯಕ್ತಿಗಳು ಯುಗ ಯುಗವನ್ನೂ ಕಳೆದಿರಬಹುದು. ಕೊನೆಗೊಂದು ದಿವಸ ಮೃತ್ಯು ಗರ್ಭಕ್ಕೆ ಅವರೂ ಸೇರಿಕೊಂಡವರು. ಪ್ರಪಂಚ ಸೃಷ್ಟಿ ಹೇಗೆ ಸಹಜ ಕ್ರಿಯೆಯೋ, ಸ್ಥಿತಿ ಹೇಗೆ ಸಹಜ ಕ್ರಿಯೆಯೋ, ಲಯವೂ ಸಹಜ ಕ್ರಿಯೆ. ಹುಟ್ಟಿದ ಜೀವಿ 1000 ಕಾಲ ಬದುಕಿದರು ಸಾಯುವ ಕಾಲವನ್ನು ತಪ್ಪಿಸಿಕೊಳ್ಳಲಾರ. ಇದು ಪ್ರತಿಯೊಂದು ಜೀವ ಜಾತಗಳ ಸೂಕ್ಷ್ಮ ಎಂದು ಅರ್ಥವಿಸಿಕೊಂಡಂಥ ನಾವು ನಮ್ಮಂಥವರು ಹುಟ್ಟು ಮತ್ತು ಸಾವುಗಳ ಮಧ್ಯದ ಅವಧಿಯನ್ನು ಹೇಗೆ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎನ್ನುವುದನ್ನು ಮಾತ್ರ ಯೋಚಿಸಬೇಕು. ಹೌದು, ರಾಮನ ಅನುಗ್ರಹದಿಂದ ರಾವಣನಿಗೂ ಈ ಲಂಕೆಗೂ ಕೆಲವು ಕಾಲ ಬದುಕನ್ನು ಮುಂದುವರಿಸುವ ಅವಕಾಶ ಬಂದೀತು. ಆದರೂ ಸಾಯುವ ಸಂದರ್ಭವನ್ನು ಆತ್ಯಂತಿಕವಾಗಿ ತಪ್ಪಿಸಿಕೊಳ್ಳಲಾರೆವು ಎನ್ನುವಾಗ ಜೀವಿಯ ಆದರ್ಶ ಇರುವುದು ಜನನ ಮತ್ತು ಮರಣದ ಮಧ್ಯದ ಅವಧಿಯಲ್ಲಿ. ಅಲ್ಲಿ ತನ್ನ ಜನ್ಮಜಾತ ಗುಣವೋ, ಸಂಸ್ಕಾರವೋ ಇತ್ಯಾದಿಗಳಿಂದ ಆದರ್ಶವನ್ನು, ಗುರಿಯನ್ನು ರೂಪಿಸಿಕೊಳ್ಳುತ್ತಾನೆ. ಅದಕ್ಕೆ ಆ ಕಾಲಾವಧಿಯನ್ನು ಬಳಸಿಕೊಳ್ಳಬೇಕಾದದ್ದು ಆ ವ್ಯಕ್ತಿಯ ಧರ್ಮ. ಹಾಗೆಯೇ ರಾವಣನ ತತ್ವ ಸಿದ್ಧಾಂತವನ್ನು ಅನೇಕರು ಒಪ್ಪಬಹುದು, ಒಪ್ಪದೇ ಇರಬಹುದು. ಆದರೂ ನನ್ನದ್ದಾದಂತಹ ಯೋಚನೆಯಲ್ಲಿ ಈ ಬದುಕು ಶಾಶ್ವತವಲ್ಲ ಎಂದರಿತ ಮೇಲೆ ಅಶಾಶ್ವತವಾದಂಥ ಬದುಕಿಗೆ ಗೊತ್ತುಪಡಿಸಿದ ಗುರಿಗಾಗಿ ಹಿಂದೆ ಮುಂದೆ ಜಗ್ಗದೆ ಬಗ್ಗದೆ ಮುಂದೂಡುವುದು ನನ್ನಂಥವನ ಸ್ವಭಾವ. ಅದಕ್ಕಾಗಿ ರಾಮನಲ್ಲಿ ಕೈ ಜೋಡಿಸಿ ಆಯುಷ್ಯದ ವಿಸ್ತರಣೆ ಏಕೆ? ಹೌದು, ಜೀವಿಗೆ ಸಾವು ಭಯವನ್ನು ಹುಟ್ಟಿಸುವ ಕ್ರಿಯೆ. ಹೌದು, ಯಾರಿಗೆ ಸಮರ್ಪಕವಾಗಿ ಬದುಕಲಿಲ್ಲ ಎಂಬಂಥ ಆತಂಕವುಳ್ಳವರಿಗೆ ಮಾತ್ರ ಸಾವು ಭಯವನ್ನು ತಂದೀತು. ರಾವಣನಿಗೆ ಆ ಕೊರತೆ ಇಲ್ಲ. ಒಂದು ಜೀವಿಯ ಯಾವ ಸ್ವರೂಪದಲ್ಲಿ ಯೋಚಿಸಿದರು ರಾವಣನಷ್ಟು ಸಾಧನೆಗೆ ಒಳಪಡುವ ಜೀವವೇ ಈ ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ 3 ಲೋಕವನ್ನು ಗೆದ್ದಿದ್ದೇನೆ, ದೇವತೆಗಳನ್ನು ನಡುಗಿಸಿದ್ದೇನೆ, ಸ್ವತಂತ್ರವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ, ನಿಲ್ಲುವುದಕ್ಕೆ ನೆಲೆಯಿಲ್ಲದ ರಾಕ್ಷಸ ಸಮೂಹಕ್ಕೆ ನೆಲೆಯನ್ನು ಸ್ಥಾಪಿಸಿಕೊಟ್ಟಿದ್ದೇನೆ. ಹೀಗೆ ಬಾಹ್ಯವಾದಂತಹ ವಿಜಯದ ಜೊತೆಗೆ ಆಂತರಂಗಿಕವಾದಂತಹ ಸಮಾಧಾನ ತಂದುಕೊಟ್ಟಿದೆ. ನಿನ್ನಂತಹ ಸಾಧ್ವಿಯ ಗಂಡನಾಗಿ ಬದುಕುವ ಭಾಗ್ಯ ರಾವಣನಿಗೆ ಸಿಕ್ಕಿದೆ. ಭೋಗ, ತ್ಯಾಗ, ಶೌರ್ಯ, ಔದಾರ್ಯ, ಸಾಹಸ, ಪ್ರಯತ್ನಗಳೇ ಮೊದಲಾದಂತಹ ಎಲ್ಲವದರಲ್ಲಿ ಮನಸ್ವಿ ಈಜಾಡಿದ್ದೇನೆ. ಅದರ ತುದಿಯನ್ನು ಕಂಡಿದ್ದೇನೆ. ನನಗೆ ಸಾವು ಭಯದ ಸುದ್ದಿಯಲ್ಲ, ಸಾವು ಹೊಸ ಜಗತ್ತಿನ ಪ್ರವೇಶಕ್ಕೆ ಒಪ್ಪಿಸಿಕೊಟ್ಟ ನಾಂದಿ ಪದ್ಯವೆಂದು ಭಾವಿಸುತ್ತೇನೆ. ಕುದಿವ ಚಲನಗೊಳಿಸಿ ಎಂದ ಸಾವಿದಿರಾದೊಡೆದೆಗೆಡುವುದಲ್ಲ, ಸಾವಿದಿರಾದೊಡೆ ಎದೆಗೆಡುವುದಲ್ಲ, ಕೇಳಿದು ಕೊನೆಯ ಮಾತು, ಕೇಳಿದು ಕೊನೆಯ ಮಾತು, ನೀ ಒದಗಿ ಬಂದೆನ್ನ ಸೇವಿಸಿದ ಸದ್ಭಾವದೊಳೆ, ನೀ ಒದಗಿ ಬಂದೆನ್ನ ಸೇವಿಸಿದ ಸದ್ಭಾವದೊಳೆ, ಕ್ಷಮಿಸನ್ನ ಕೃತಿಯನೆಂದ ಮಂಡೋದರಿ,
ಅಂತೂ ರಾವಣ ತನ್ನ ಧೋರಣೆಯಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳಲಾರ. ಹೀಗೆ ನನ್ನ ಬದುಕಿನ ಆತ್ಯಂತಿಕವಾದಂಥ ಗುರಿಯನ್ನ ಶಾಬ್ದಿಕವಾಗಿ ನಿನಗೆ ತಿಳಿಸಿದ್ದೇನೆ. ತಾತ್ವಿಕವಾಗಿ ಬದುಕಿದ ನನ್ನ ಬದುಕಿನ ಅರ್ಥ ಆಗದೇ ಇರಬಹುದು ಎಂಬ ಅನುಮಾನಕ್ಕೆ ಹೇಳುತ್ತಿದ್ದೇನೆ. ಹಾಗಾಗಿ ಛಲದಿಂದ ರಾಮನೊಟ್ಟಿಗೆ ಹೋರಾಡುತ್ತೇನೆ. ಸಾವು ಬದುಕುಗಳು ನನಗೆ ಮುಖ್ಯ ವಿಷಯ ಅಲ್ಲ. ಆದರೆ ಒಂದು ಮುಖ್ಯ ವಿಷಯ, ಒಂದು ದೃಷ್ಟಿಯಿಂದ ಕೊನೆಯದಾದ ಮಾತುಗಳನ್ನು ನಿನ್ನಲ್ಲಿ ಆಡಿಕೊಳ್ಳಬೇಕಾದಂಥ ಸನ್ನಿವೇಶ ಮಂಡೋದರಿ. ಜೀವಿಗೆ ಕೊನೆಯ ಮಾತು ಆಗುವುದು ಯಾವಾಗ? ಮತ್ತೆ ಆ ಮಾತನ್ನು ಆಡುವುದಕ್ಕೆ ಅವಕಾಶವೇ ಇಲ್ಲದಾಗ, ಅಥವಾ ಆಡಬೇಕಾದಂಥ ಸಂದರ್ಭ ಬರದೇ ಇದ್ದಾಗ. ಅಂದರೆ ನನ್ನ ಬದುಕನ್ನು ನನ್ನ ಇಷ್ಟದಂತೆ ಸ್ವೇಚ್ಛೆಯಾಗಿ ಈ ಜೀವನ ಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇನೆ. ಪಕ್ಕದಲ್ಲಿ ನಿಂತ ನಿನ್ನ ಮನಸ್ಸಿನ ಏರಿಳಿತಗಳನ್ನು ಯೋಚಿಸುವಷ್ಟು ವ್ಯವಧಾನ ಈ ರಾವಣನಿಗೆ ಇಲ್ಲ. ಆನೆ ನುಗ್ಗಿದ್ದೇ ರಾಜಮಾರ್ಗವೆಂಬ ಸ್ವರೂಪದಲ್ಲಿ ನಾನು ಹೋಗುತ್ತಿರುವಾಗ ಮಾನಸಿಕವಾಗಿ ಒಪ್ಪಿಗೆ ಇರಲಿ ಇರದೆ ಉಳಿಯಲಿ ನನ್ನನ್ನು ಅನುಸರಿಸಿಕೊಂಡು ಬಂದವರು. ಒಂದು ದೃಷ್ಟಿಯಿಂದ ಒಂದು ಪುರುಷ ತನ್ನ ಎಲ್ಲ ಸಾಧನೆಯಲ್ಲಿ ಸ್ತ್ರೀಯ ಸಹಕಾರ ಸಹಾನುಭೂತಿ ಹೊಂದಿಕೊಂಡು ಇರುತ್ತಾನೆ ಎಂಬುದು ಲೋಕದ ಸತ್ಯ. ರಾವಣ ಏನೇ ಆದರೂ ಮಂಡೋದರಿಯ ಹಾರ್ದಿಕವಾದಂಥ ಸಹಾನುಭೂತಿ, ಸಹಕಾರ, ಸದಾಶಯ ಹಿನ್ನೆಲೆಯಾಗಿದೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ನನ್ನ ಬದುಕಿನ ಎಲ್ಲ ಘಟ್ಟಗಳಲ್ಲಿ ಒದಗಿ ಬಂದಿದ್ದೀಯೆ. ನಿನ್ನ ಮನಸ್ಥಿತಿ ಏನು ಅಂತ ಕೇಳುವ ವ್ಯವಧಾನವಾಗಲಿ ಸೌಜನ್ಯವಾಗಲಿ ನನಗಿಲ್ಲ. ಈ ಹೊತ್ತು ಹೇಳ್ತಾ ಇದ್ದೇನೆ, ಆ ನನ್ನ ಬದುಕಿಗೆ ಒದಗಿ ಬಂದ ನಿನ್ನ ಸಜ್ಜನಿಕೆಗೆ, ನಿನ್ನ ಸಾತ್ವಿ ಮನೋವೃತ್ತಿಗೆ ನಾನು ಸೋತಿದ್ದೇನೆ. ನಿನ್ನ ಇಷ್ಟಕ್ಕೆ ಕರೆದ ಅನೇಕ ಕಾರ್ಯಗಳನ್ನು ಮಾಡಿದ ನನ್ನನ್ನು ಕ್ಷಮಿಸಬೇಕು. ಅಂತರಂಗವ ನಿಂತು ಅನುವಾದ ಕೈಗೆ ಕಾಂತನ ಮುಖವ ಈಕ್ಷಿಸಿ ಮಯತನುಗೆ ಸಂತಾಪದೋಳು ನುಣಿ ಅಡಗಲು ಒಲಿದು ಎತ್ತು ಕೊಡುವುದನ್ನ ನಿಲಯವಾಗಲುತ್ತ ಹೊರಟೆ ಮಾತುಲಿಯು ರಥವನ್ನು ಏರಬೇಕು, ಇದು ದೇವೇಂದ್ರನ ವಿಜ್ಞಾಪನೆ, ಹೀಗೆ ಹೇಳಿದ್ದಾನೆ. ಆದರೆ ರಥ ನಾನು ಒಲ್ಲೆ. ಇಷ್ಟು ಹೊತ್ತಿನವರೆಗೂ ರಾವಣನ ಯುದ್ಧಕ್ಕೆ ನಾನು ರಥವನ್ನು ಉಪಯೋಗಿಸಲಿಲ್ಲ. ಇಷ್ಟರವರೆಗೆ ಹೇಗೆ ಯುದ್ಧ ಮಾಡಿದ್ದೇನೋ ಹಾಗೆಯೇ ಮುಂದುವರಿಸುತ್ತೇನೆ. ಆದರೊಂದು ನಮ್ಮವರೆಲ್ಲ ಹೇಳಿದರು, ರಾಮ ನೀನು ರಥ ಏರಲೇಬೇಕು. ಹಾಗಾಗಿ ನನಗೆ ಬೇಕಾಗಿ ಅಲ್ಲ ರಥ, ನಮ್ಮವರ ಸಮಾಧಾನಕ್ಕೆ. ರಾಮನ ಬದುಕೇ ಅದು, ಕರ್ಪೂರ ದೀಪ ನ್ಯಾಯ ಬದುಕು. ನಮ್ಮವರ ಸಂತೋಷಕ್ಕಾಗಿ, ಸಮಾಧಾನಕ್ಕಾಗಿ ಇಂದ್ರ ಕೊಡುಗೆಕೊಟ್ಟಂತಹ ರಥವನ್ನು Yeah.
ಕಾಳಗಕ್ಕೆ. ಹಾಗಂತ ನನಗೆ ಈ ಕ್ಷಣದವರೆಗೂ ಅನ್ನಿಸಿರಲಿಲ್ಲ. ನಿನ್ನನ್ನು ನಿರೀಕ್ಷಿಸಿಯೇ ನಾನು ಇಲ್ಲಿಗೆ ಬಂದವ. ಯುದ್ಧಕ್ಕೆ ನೀನು ಬರಲಿಲ್ಲ, ನಿನ್ನವರನ್ನೆಲ್ಲ ಕಳುಹಿಕೊಟ್ಟೆ ಅಲ್ಲ. ಹಾಗಾಗಿ ನಿನ್ನವರಿಗಾಗಿ ಯುದ್ಧ ನಿನಗಾಗಿ ಅಲ್ಲ ಅಂತ ನಾನು ಆಲೋಚಿಸಿದ್ದು. ಇವತ್ತು ಮುಂದೊತ್ತಿ ಬರುವವರು ಯಾರೂ ಇಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ನೀನೇ ಯುದ್ಧಕ್ಕೆ ಬರುವ ಅನಿವಾರ್ಯತೆ ಸೃಷ್ಟಿಯಾಯಿತೆ. ನಿನಗೂ ಅನಿವಾರ್ಯತೆ ಯಾರು ಕ್ಷೇತ್ರದಲ್ಲಿ ಸ್ವತಃ ಭಾಗವಹಿಸುವ ಅನಿವಾರ್ಯತೆ ಎಂದು ವ್ಯಾಖ್ಯಾನಿಸುತ್ತೀಯೋ? ನೀನು ಹಾಗೆ ಏನು ಎಂದಿನ ಹಾಗೆ ಬರಲಿಲ್ಲ. ಕಪಿಯ ಹೆಗಲನ್ನೇರಿ ರಣಕ್ಷೇತ್ರಕ್ಕೆ ಬರುವವ ಇವತ್ತು ದಿವ್ಯವಾದ ರಥವನ್ನ ಏರಿ ಬಂದಿದ್ದೆ. ನಿನಗೂ ಬೇರೆ ಅವಶ್ಯಕತೆ ಬಂತಾ? ನನಗಾಗಿ ಅಲ್ಲ. ಆದ್ರೂ ಒಂದು ಆಲೋಚನೆ ಮಾಡು. ಏನು? ನಿನ್ನೂರಿನಲ್ಲಿ ನನಗೆ ರಥೋತ್ಸವ ಆಗ್ತದೆ ಅಂದ್ರೆ ನನ್ನ ಸಾಧನೆ ಎಂತದ್ದು ಅಂತ ನೀನು ಆಲೋಚನೆ ಮಾಡು. ಅಲ್ಲ, ನಮ್ಮೂರಿನವರು ಕುತೂಹಲ ಬುದ್ಧಿ ಅಷ್ಟೇ. ಅಲ್ಲಪ್ಪ, ಈಗ ಕಳುಹಿ ಕೊಟ್ಟದ್ದು ಯಾರು ಗೊತ್ತುಂಟ? ಅವ ಕಳುಹಿ ಕೊಟ್ಟದ್ದು. ಆದ್ರಿಂದ ಹೌದು, ಇವತ್ತು ನನ್ನ ವಿರೋಧಿಯ ನೆಲದಲ್ಲಿ ರಾಮನಿಗೆ ರಥೋತ್ಸವ. ಆ ಕಾರಣದಿಂದ ರಥವನ್ನು ಏರಿದ್ದೇನೆ. ನಿನ್ನ ಯುದ್ಧಕ್ಕೆ ಅನಿವಾರ್ಯ ಅಂತ ಅಲ್ಲ. ನಿನ್ನ ರಥಾರೋಹಣ ಕಾರ್ಯಕ್ಕೆ ಇರುವ ಮನಸ್ಥಿತಿ ನನ್ನ ವೈರಿಯ ವೈರಿ ನನಗೆ ಆಪ್ತ ಮಿತ್ರ ಅಷ್ಟೇ. ಆದ್ರೂ ಒಂದಲ್ಲ, ನೀನು ಇಷ್ಟು ಹೊತ್ತಿನವರೆಗೆ ಯಾರನ್ನು ಅದುಮಿ ಇಟ್ಟಿದ್ದೇನೆ ಅಂತ ಭಾವಿಸಿದ್ದೀಯೋ ಅವರೆಲ್ಲ ಇವತ್ತು ಸಿಡಿದು ನಿಂತಿದ್ದಾರೆ, ನೆನಪಿಟ್ಕೋ. ಅದಕ್ಕೆ ಪ್ರತಿಭಟನೆಗೆ ನಾನು ಸಿದ್ಧನಿದ್ದೇನೆ. ನಿನ್ನೊಟ್ಟಿಗೆ ಸೋತವರಲ್ಲ, ನೀನು ಮೇಲೆ ಎಷ್ಟಿದ್ದಿ ಕೆಳಗೆ ಎಷ್ಟಿದ್ದಿ ಹೇಳುವ ಲೆಕ್ಕ ಸಿಕ್ಕದೆ ಸೋತವರು. ರಾಮನಿಗೆ ಸರಿಯಾಗಿ ಗೊತ್ತುಂಟು ನೀನು ಮೇಲೆ ಎಷ್ಟಿದ್ದೀಯೋ ಕೆಳಗೂ ಅಷ್ಟಾಗಿ ಎಷ್ಟಿದ್ದೀಯೋ ಎಂಬುದನ್ನು ನಾನು ಬಲ್ಲೆ. ಆದ್ದರಿಂದ ಖುಲ್ಲತನದಿ ನೀ ಮಲ್ಲನು, ಆದ್ರೆ ಖುಲ್ಲತನ ನಮ್ಮ ಹತ್ರ ಇವತ್ತು ನಡೆಯುವುದಿಲ್ಲ. ನಿನ್ನ ಯಾವ ಇಂದ್ರಜಾಲವೋ ಮಾಯಾಜಾಲವೋ ನಡೆಯುವುದಿಲ್ಲ ಇವತ್ತು. ನಾವು ನಡೆಸಿದ್ದೇವೆ ಒಂದು ಕಾಲದಲ್ಲಿ ನಿಮ್ಮ ಕೊಲದ ಮೇಲೆ. ಎಲ್ಲಿ ನಡೆಸಿದ್ದೀವಿ? ಅದು ಅರಣ್ಯಕ ವಿಷಯದಲ್ಲಿ ಹಾಗೆ ಅವನನ್ನು ತುಡುಕಿ ಅವನನ್ನು ಮುಗಿಸಿದ್ದೇನೆ. ನಿಮ್ಮ ವಂಶ ಸಾಮರ್ಥ್ಯವನ್ನು ಅಂದೇ ಅಳದಿದ್ದೇನೆ. ರಾವಣ, ಇದು ನಿನ್ನ ಗೆಲುವೇ ಅಲ್ಲ. ಅನರಣ್ಯನಲ್ಲಿ ನೀನು ಯುದ್ಧವನ್ನೇ ಮಾಡಲಿಲ್ಲ. ಯಾಗ ದೀಕ್ಷಿತನಾದಂತಹ ಅನರಣ್ಯನನ್ನ ಯುದ್ಧಕ್ಕೆ ನೀನು ಆಹ್ವಾನಿಸಲಿಲ್ಲ. ಆಹ್ವಾನಿಸಿದರೂ ತಿರಸ್ಕರಿಸುವ ಸ್ಥಿತಿಯಲ್ಲಿದ್ದ ಯಾಗ ದೀಕ್ಷಿತನನ್ನು ಎಳೆದಿದ್ದಿ. ಎಳೆದು ತುಳಿದುಕೊಂಡಿದ್ದೀಯ. ಕೊಲೆಯ ವಿನಃ ಅದು ಯುದ್ಧವೇ ಅಲ್ಲ. ಅಂದ್ರೆ ನಿನ್ನ ಆಕ್ಷೇಪ ನೀನು ವಾಲಿ ಕೊಂದ ಹಾಗೆ ನಾನು ಅವನನ್ನು ಕೊಂದಿದ್ದೇನೆ ಅಂತ. ವ್ಯತ್ಯಾಸ ಅಲ್ಲುಂಟು. ಏನು? ವಾಲಿ ಸಾಯುವಾಗ ಒಂದು ಮಾತು ಹೇಳಿದ್ದಾನೆ, ನನಗೆ ಇನ್ನು ಬದುಕುವ ಆಸೆ ಇಲ್ಲ ಅಂತ. ಆದ್ರೆ ನಮ್ಮ ಅನರಣ್ಯ ಸಾಯುವಾಗ ನಿನಗೆ ಒಂದು ಶಾಪ ಕೊಟ್ಟಿದ್ದಾನೆ, ನೆನಪುಂಟು? ಹಾಗಾದ್ರೆ ಆ ಅನರಣ್ಯನ ಶಾಪ ಫಲಿಸುವ ಕಾಲ ಬಂತು. ಮತ್ತೊಂದು ವಾಲಿಯನ್ನು ಕೊಲ್ಲುವಲ್ಲಿ ಒಂದು ಕಾರಣ ಉಂಟು. ಶರಣರನ್ನು ಪೊರೆಯುವುದೆಮ್ಮ ಬಿರುದು. ಶರಣರಾದಂತಹ ಸುಗ್ರೀವನಿಗೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ ಅವನನ್ನು ಕೊಂದಿದ್ದೇನೆ. ಶರಣರ ಪೊರೆಯುವ ಬಿರುದು. ರಾಮ, ವಾಲಿ ಸಾಯುವಾಗ ನನಗಿನ್ನು ಬದುಕು ಬೇಡ ಅಂದ. ನಿನ್ನಂತವನಂತ ಹೊಡೆಸ್ಕೊಂಡು ಮತ್ತೆ ಬದುಕು ಯಾಕಬೇಕು ಅಂತ ಸ್ವಾಭಿಮಾನಿ ತಿರಸ್ಕರಿಸಿದ್ದಾರೆ.
ಸುಗ್ರೀವನ ರಕ್ಷಣೆಗೆ ವಾಲಿಯನ್ನ ಕೊಂದೆ. ಹಾಗೆ ನೀನು ಪ್ರತಿ ಕುಟುಂಬಕ್ಕೆ ಹೋದ್ರು ಹಾಗೆ ಏನು ಅಲ್ಲಿ ಒಬ್ಬರನ್ನು ಎತ್ತುತ್ತೀಯೇ, ಮತ್ತೊಬ್ಬರನ್ನು ಹತ್ತಿಕ್ತೀಯೇ. ಮತ್ತೇನು ವಾಲಿ ಸುಗ್ರೀವರ ಮಧ್ಯದಲ್ಲಿದ್ದ ವೈರವನ್ನ ಸುಗ್ರೀವನನ್ನ ಬಳಸ್ಕೊಂಡು ಅವನನ್ನು ಮುಗಿಸಿದೆ. ಇವತ್ತು ನಮ್ಮ ಮನೆಯನ್ನು ಹೊಕ್ಕಿದ್ದೀಯೇ, ಆ ಕಳ್ಳ ವಿಭೀಷಣ ಇದ್ದಾನಲ್ಲ, ನಿನಗೆ ಅಂತವರೇ ಗಂಟು ಬೀಳು ಸಾಕು ಮಹಾರಾಜ. ಅವ ಇಲ್ಲಿ ಇರುವವನೇ ಅಲ್ಲ. ಯಾಕೆಂದ್ರೆ ನಿಮ್ಮಲ್ಲಿರುವ ಉತ್ತಮ ಭಾಗವತ ಅವ ನಮ್ಮ ಕಡೆಗೆ ಬರಬೇಕು ಅಂತ ನಾವು ತೆಗೆದುಕೊಂಡಿದ್ದೇವೆ. ಏನು ಮತ್ತು ಒಂದು ನಾನು ಕರೆದದ್ದಲ್ಲ, ಅವನಾಗಿಯೇ ಬಂದಿದ್ದಾನೆ. ಹೌದೌದು, ಯಾಕೆಂದ್ರೆ ಅವನಿಗೆ ಇಲ್ಲಿ ನೆಲೆ ಇಲ್ಲ ಅಂತ. ಉತ್ತಮ ಭಾಗವತ ಅಂದಿಯಲ್ಲ, ನಮಗೆ ಭಾಗವತರಿಗೆ ಬರಗಾಲ ಇಲ್ಲ, ಬೇಡದೇ ಇದ್ದವರು ಆಚೆ ಕಳ್ಳ. ಆದ್ರೆ ಈ ಭಾಗವತ ಇನ್ನು ತರಲಿಕ್ಕೆ ನಿನ್ನಿಂದ ಆಗುವುದಿಲ್ಲ ರಾಮ. ಮುಂದುವರಿದರೆ ಹಿಂದಿನ ಕತೆ ಬರ್ತದೆ. ಅದಕ್ಕಾಗಿ ರಾವಣ, ನೀನು ಈ ಹೊತ್ತು ಈ ಸುವರ್ಣ ಲಂಕೆಯನ್ನು ಕಟ್ಟಿದ್ದೀಯಲ್ಲ, ಕಟ್ಟಿದ ಲಂಕೆಯನ್ನು ಉಳಿಸಿಕೊಳ್ಳುವ ಆಲೋಚನೆ ಇದ್ರೆ ಈ ಕ್ಷಣಕ್ಕೂ ಶರಣು ಬಾ. ಯಾರು? ನೀನು. ರಾವಣ ನಿನಗೆ ಬದುಕನ್ನು ಕೊಡುವ ಔದಾರ್ಯ ನನ್ನ. ಇಂಥ ಔದಾರ್ಯವನ್ನು ಬಳಸಿಕೊಂಡು ಬದುಕುವ ಮನಸ್ಸೇ ನನ್ನದಲ್ಲ. ರಾವಣ ಬಗ್ಗುವ ಬೆತ್ತವಲ್ಲ, ಮುರುವೆ ದೊಣ್ಣೆ ಆಗ್ತೇನೆ ನೋಡು. ಕತ್ತರಿಸಿದ್ದೇನೆ, ಮತ್ತೆ ಚಿಗುರೊಡೆದು ಬರುತ್ತಾ ಇದೆ. ಹಾಗಾದ್ರೆ ಇವನನ್ನ ಕೊಲ್ಲುವ ಪರ್ಯಂತು, ಈ ಯುದ್ಧದ ಪರಿಸಮಾಪ್ತಿಯಂತೂ ಶಿವನೇ ದಾರಿಯೇನು ಮುಂದೆ ಯುದ್ಧಕ್ಕೆ. ರಾಮಚಂದ್ರ, ರಾವಣನ್ನು ಕೊಲ್ಲುವುದಕ್ಕಾಗಿ ಯೋಚಿಸ್ತಾ ಇದೆಯೋ? ಬಿಡುವ ಯೋಚನೆಯನ್ನು. ಕುಂಭಸಂಭವರಿಂದ ದತ್ತವಾದಂತಹ ಆದಿತ್ಯ ಹೃದಯವನ್ನು ಪಠಿಸಿ ಹೇಳು, ಜಾಗೃತನಾಗು. ವಿಮಲ ಪಠಿಸಿದ್ದಾನೆ ಎಲ್ಲ ರಾವಣ ನೋಡಿ.
ಒಬ್ಬ ಸಾಮಾನ್ಯ ಮನುಷ್ಯನೆಂದು ತಿರಸ್ಕರಿಸುತ್ತಾ ಬಂದೆ. ಒದಗಿ ಬಂದ ಅನುಭವದ ಆಧಾರದಲ್ಲಿ ಇವನ ಮೂಲವನ್ನು ಹುಡುಕಿದೆ, ಕಂಡೆ. ಈ ರಾಮ ಎನ್ನುವ ದಿವ್ಯ ಚೈತನ್ಯದ ವಿಶಿಷ್ಟ ರೂಪ ಅಲ್ಲ, ವಿಶೇಷ ರೂಪ. ಈ ಜೀವಿಗೆ ಯುಗ ಯುಗಗಳಲ್ಲಿ ಬೇರೆ ಬೇರೆ ರೂಪಾಂತರವನ್ನು ಸಾಧಿಸುವ ಸಾಮರ್ಥ್ಯ ಇದೆ ಎಂದು ಅರ್ಥವಾಗುತ್ತಾ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಸದ್ಯ ರಾಮ. ಹೌದು ಅನ್ನುವಾಗ ಯಾವ ಅನ್ವೇಷಣೆಯಲ್ಲಿ ಮುಂದಾಗುತ್ತಿದ್ದೇನೋ ಅದರ ಗುರಿಯನ್ನು ಕಂಡೆ. ನಿಜವಾಗಿ ಈ ರಾಮನನ್ನು ಅಕ್ಷರಶಃ ಕಡೆಗಣಿಸಿದೆ, ಅಕ್ಷರಶಃ ತಿರಸ್ಕರಿಸಿದೆ, ಅಕ್ಷರಶಃ ದೂರ ಇಟ್ಟೆ. ಆದರೆ ರಾಮಚಂದ್ರ ನಿನ್ನನ್ನು ಕಡೆಗಣಿಸಿ ಅತ್ಯಂತ ದೂರ ಇಟ್ಟ ನಾನು ಹೃತ್ಪೂರ್ವಕವಾಗಿ ಬಾ ಎಂದು ಆಮಂತ್ರಿಸುತ್ತಿದ್ದೇನೆ. ಹೌದು, ಮನೆಯಂಗಳದಲ್ಲಿ ಕಾಮಧೇನು ಬಂದು ನಿಂತಾಗ ಅಟ್ಟುವುದು ವಿವೇಕ ಅಲ್ಲ, ಸ್ಪರ್ಶಮಣಿ ಕೈಗೆ ಸೇರಿದಾಗ ತೂರಿ ಒಗೆಯುವುದು ವಿವೇಕ ಅಲ್ಲ. ಇಡೀ ವಿಶ್ವಕ್ಕೆ ಹೊಸ ಸ್ಪರ್ಶವನ್ನ, ಚೈತನ್ಯವನ್ನ ಕೊಡುವ ರಾಮ, ಲೋಕಾಭಿರಾಮ, ಸೀತಾರಾಮ ಎಂಬ ನಿನ್ನ ಹೆಸರನ್ನ ಛೇದಿಸುವುದಕ್ಕೆ ಸೀತಾಪಹರಣದ ಪಾಪ ಕಾರ್ಯಕ್ಕೆ ಒಳಗಾದವ ನಾನು. ಎಂತಾದರೇನು, ಅಂತೂ ನಿನ್ನ ದಿವ್ಯ ಶಕ್ತಿಯ ಮಹತ್ತನ್ನ ಅರ್ಥ ಮಾಡಿಕೊಂಡೆ. ಅರ್ಥ ಆಗುವಲ್ಲಿವರೆಗೆ ಹೋರಾಟ, ಅರ್ಥ ಆದ ಮೇಲೆ ಎಲ್ಲವೂ ನಿರಾಳ. ರಾಮ ಅಯೋಧ್ಯೆಗೆ ನನ್ನ ಇಚ್ಛೆಯನ್ನು ಮೀರಿ ಬಂದವ, ನನ್ನ ಅಂತರಂಗ ಭವನಕ್ಕೆ ನನ್ನ ಇಚ್ಛೆಯನ್ನ ಮೀರಿ ಪ್ರವೇಶಿಸಿದವ. ಇಷ್ಟಾದ ಮೇಲೂ ನಿನಗೆ ಆಸನ ಕೊಡದೇ ಇದ್ರೆ ದೈವದ್ರೋಹಿ ನಾನು. ಬಾ ರಾಮ, ಇದು ಕನಕ ಲಂಕೆ ನಿನ್ನದು, ರಾವಣನ ಸಕಲ ಲೌಕಿಕ ಸಂಪತ್ ಸಾಮಗ್ರಿಗಳು ನಿನ್ನದು. ಹೆಚ್ಚೇಕೆ ತೆರೆದ ಹೃದಯ ನಿನ್ನದು. ಕಾರಣ ನನ್ನನ್ನ ಈ ಪ್ರಪಂಚದ ಆಗು ಹೋಗುಗಳ ಅವಸ್ಥೆಗಿಂತ ಆಚೆ ಇರುವ ದಿವ್ಯ ಲೋಕಕ್ಕೆ ನನ್ನನ್ನು ಕೊಂಡೊಯ್ಯಿ ರಾಮ. ರಾವಣ, ನಿನ್ನ ಬದುಕಿನಲ್ಲಿ ಏನೆಲ್ಲ ನೀನು ಸಾಧಿಸಿದ್ದೀಯೋ ಅದು ಯಾರ್ಯಾರದ್ದು ಔದಾರ್ಯದ ಕೊಡುಗೆ ಅಲ್ಲ, ನಿನ್ನ ಸ್ವಯಂ ಸಾಧನೆಯಿಂದ ಸಿದ್ಧಿಸಿದ್ದು. ನಿನ್ನ ಕೊನೆಯ ಇಚ್ಛೆಯನ್ನು ನೀನು ಸಾಧಿಸಿಕೊ. ಸಾಧನೆ ಸಾಧನೆ ಮಂತ್ರವು ನಿಲ್ಲಿಸಿ ಹೇಳಿದ ಮಂತ್ರ ಅಲ್ಲ, ಸಾಧನೆಗೆ ಹೊಸ ಸಂಗೀತ ಅದು. ನಿಲ್ಲು.